ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸಿ ಆಯಿತು. ನಂತರ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ, ಏನು ವಾದ ಬರುತ್ತೆ, ಯಾವ ಕಡೆ ನ್ಯಾಯ ಹೋಗುತ್ತೆ, ಈ ಒಂದು ನ್ಯಾಯ ತೀರ್ಮಾನ ನಮ್ಮ ಕರ್ನಾಟಕದಲ್ಲೇ ಮಾಡಿ ಮುಗಿಸ್ಬೋದಾಯ್ತಲ್ವಾ? ಈ ಒಂದು ಸಿಲ್ಲಿ ಮ್ಯಾಟ್ರನ್ನ ಸುಪ್ರೀಂ ಕೋರ್ಟ್ವರೆಗೂ ತಗೊಂಡೋಗ್ತಕ್ಕಂಥ ನೆಸೆಸಿಟಿ ಇತ್ತಾ? ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಡೆಲಿವರಿ ಬಾಯ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಈ ವಿಡಿಯೋಗೆ ಲೈಕ್ ಕೊಡಲೇಬೇಕು. ಇಷ್ಟು ಹೇಳ್ತಾ ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಮ್ಯಾಟ್ರೇ ಅಲ್ಲ. ಆ್ಯಕ್ಚುಲಿ ಇದನ್ನು ನಮ್ಮ ರಾಜ್ಯ ಸರ್ಕಾರ ಇಲ್ಲೇ ಕ್ಲಿಯರ್ ಮಾಡ್ಬೋದಾಗಿತ್ತು. ಆದರೂ ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿದ್ದಾರೆ, ಮೇಲ್ಮನವಿ ಸಲ್ಲಿಸಿದರೆ ಬೈಕ್ ಟ್ಯಾಕ್ಸಿ ಬೇಡ ಅಂತ. ಯಾಕೆ ಹೋದ್ರು ಅಂದರೆ ಇಲ್ಲಿ ಆಟೋದವರ ಒತ್ತಡ ಜಾಸ್ತಿ ಆಗಿತ್ತು. ಕೆಲವೊಂದು ಆಟೋ ಸಂಘಟನೆಗಳ ಒತ್ತಡ ಪ್ರತಿನಿತ್ಯ ದಿನೇ ದಿನೇ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರ್ತಾ ಇದ್ರು. ಬೈಕ್ ಟ್ಯಾಕ್ಸಿಗೆ ವಿಚಾರವಾಗಿ 3 ತಿಂಗಳಾಯಿತು ಹೈಕೋರ್ಟ್ ಪರ್ಮಿಷನ್ ಕೊಟ್ಟು, ನೀವು ಇದು ಇವತ್ತಿನವರೆಗೂ ಯಾವುದೇ ಥರ ಒಂದು ಪಾಲಿಸಿನೂ ತರಲಿಲ್ಲ, ಇಲ್ಲ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಮೇಲ್ಮನವಿ ಅರ್ಜಿನೂ ಹಾಕಲಿಲ್ಲ, ಸೈಲೆಂಟಾಗಿ ಇದ್ಬಿಟ್ಟಿದ್ದೀರಾ. ಯಾಕೆ ನಮಗೆ ಆಟೋದವ್ರಿಗೆ ಇಷ್ಟೊಂದು ನೀವು ವಿರೋಧಿಗಳಾಗಿ ವರ್ತಿಸ್ತಾ ಇದ್ದೀರಾ? ನಿಮಗೋಸ್ಕರ ನಾವೆಲ್ಲ ಎಷ್ಟೆಲ್ಲ ಹೆಲ್ಪ್ ಮಾಡೋದು, ನಮಗೆ ಯಾಕೆ ಅನ್ಯಾಯ ಮಾಡ್ತಾಯಿದ್ರೆ? ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಆಟೋದವ್ರ ಜೀವನ ಹಾಳಾಗಿ ಹೋಗ್ತಾ ಇದೆ. ಇವತ್ತು ಆಟೋದವರು ಬೀದಿಗೆ ಬಂದಿದ್ದಾರೆ, ಅವ್ರ ಜೀವನ, ಅವರ ಫ್ಯಾಮಿಲಿ ಎಲ್ಲ. ಈ ಥರ ಪ್ರತಿನಿತ್ಯ ಒತ್ತಡ ಏರ್ತಾನೆ ಬಂದರು. ಫೈನಲಿ ರಾಜ್ಯ ಸರ್ಕಾರ ಇನ್ನು ಇದು ಹಿಂಗೆ ಬಿಟ್ಟರೆ ಆಗಲ್ಲ, ಯಾಕೆಂದರೆ 3 ತಿಂಗಳು ಗಡುವು ಕೊಟ್ಟಿರೋದ್ರಿಂದ ಹೈಕೋರ್ಟ್ ಅಷ್ಟರೊಳಗೆ ಏನಾದ್ರು ಒಂದು ಮಾಡಲೇಬೇಕಾಗಿತ್ತು. ಇನ್ನು ಪಾಲಿಸಿ ಅಂತ ಏನಾದ್ರು ತಂದುಬಿಟ್ರೆ ಮುಗಿದೋಯ್ತು. ಇನ್ನು ರಾಜ್ಯ ಸರ್ಕಾರಕ್ಕೆ ಫುಲ್ ಗಲಾಟೆ ಶುರು ಮಾಡ್ತಾರೆ ಇವರು ಆಟೋ ಸಂಘಟನೆಗಳು. ಯಾಕೆಂದರೆ ನೀವು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡೋದೇ ಇಲ್ಲ ಅಂತ ಹೇಳ್ಕೊಂಬಂದು ಇಷ್ಟು ವರ್ಷದಿಂದವ, ಈಗ ನೀವು ಏಕಾಏಕಿ ಪಾಲಿಸಿ ತಂದುಬಿಟ್ರಿ. ಈಗ ನಾವೇನು ಮಾಡಬೇಕು ಮುಂದೆ? ಹಂಗಾರೆ ಆಟೋಗಳೆಲ್ಲ ಮಾರ್ಕೊಂಡು ಹೋಗ್ಬೇಕಾ, ವಿಷ ಕುಡಿಬೇಕಾ, ಸಾಯ್ಬೇಕಾ, ಏನು ಮಾಡಬೇಕು ಅಂತ ಫುಲ್ ಪ್ರೆಷರ್ ಹಾಕ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಇನ್ನು ನಮಗೆ ಪ್ರಾಬ್ಲಮ್ ಆಗುತ್ತೆ ಮುಂದಿನ ಬೈ ಎಲೆಕ್ಷನ್ನಲ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ತೀರ್ಪನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದರು. ಏನೋ ಕಳಿಸ್ಬೇಕೋ ಅಷ್ಟೇ. ಇಲ್ಲಿ ಏನು ಅವರು ಸುಪ್ರೀಂ ಕೋರ್ಟಿಗೆ ಮನವಿ ಅರ್ಜಿ ಸಲ್ಲಿಸಿ ಸೀರಿಯಸ್ ಆಗಿ ಇಲ್ಲವಾಗಿ ವಾದ ಮಾಡಬೇಕು ಅಂತ ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಮಾಡಿಲ್ಲ. ಯಾರ್ದ ಒತ್ತಡದ ಮೇರೆಗೆ ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮ ತಲೆ ತೊಳ್ಕೊಂಡು ಅನ್ನೋ ಥರ ಆಗೋಗಿದೆ ಅಷ್ಟೇ. ಇವಾಗ ಇವರಿಗೆ ಒಟ್ಟಲ್ಲಿ ಏನೋ ಒಂದು ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಪರ್ಮಿಷನ್ ಕೊಟ್ಟರೆ ಗಲಾಟೆ ಆಗುತ್ತೆ, ಕೊಟ್ಟಿಲ್ಲ ಅಂದ್ರೂ ಟೈಮು ಹತ್ತಿರ ಬಂತು, 3 ತಿಂಗಳು ಹೈಕೋರ್ಟ್ ಪ್ರಶ್ನೆ ಮಾಡಿ ಕೇಳುತ್ತೆ. ಹಂಗಾಗಿ ಇದಕ್ಕೆ ಏನಾದ್ರು ಒಂದು ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಒಂದು ಅರ್ಜಿನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಆಯಿತು. ಇನ್ನು ನೀವು ಪರ್ಮಿಷನ್ ಕೊಡ್ತೀರಲ್ಲ, ಇದ್ರ ಬಗ್ಗೆ ವಾದ ಮಾಡ್ತೀರಾ, ಇಲ್ಲ ನೆಕ್ಸ್ಟ್ ಏನಾಗುತ್ತೋ, ಇನ್ನು ಸುಮಾರು ವರ್ಷ ನಡೆಯುತ್ತೆ. ನಡೀಲಿ, ಎಷ್ಟು ವರ್ಷ ನಡೀತಾ ನಡೀಲಿ. ಈಗ ಯಾಕೆಂದರೆ ಹೈಕೋರ್ಟಲ್ಲಿ ಸುಮಾರು ವರ್ಷಗಳಿಂದ ಕೇಸ್ ನಡೀತಾ ಬಂತು. ಫೈನಲಿ ಯಾವುದೋ ಒಂದು ತೀರ್ಮಾನ ಬಂತು. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋದರೆ ಬೇಗ ಆಗುತ್ತಾ? ಇದಕ್ಕಿಂತ ಡಿಲೇ ಅಲ್ಲಿ ಇನ್ನೂ ಎಷ್ಟು ವರ್ಷ ಆಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ನಾವು ನೆಮ್ಮದಿಯಾಗಿರ್ಬೇಕಲ್ವ, ಅದಕ್ಕೋಸ್ಕರ ಏನೋ ಒಂದು ಮಾಡಬೇಕಾಗಿತ್ತು, ಮಾಡಿದ್ದೀವಿ ಅಷ್ಟೇ. ಒಟ್ಟಾರೆ ಬೈಕ್ ಟ್ಯಾಕ್ಸ್ಗೆ ವಿರೋಧವಾಗಿ ಆಗಿಲ್ಲ, ಬೈಕ್ ಟ್ಯಾಕ್ಸಿ ಪರವಾಗಿ ಇಲ್ಲ ರಾಜ್ಯ ಸರ್ಕಾರ. ಆ ಥರ ಒಂದು ತೀರ್ಪು ಮಾಡ್ತಾ ಇದೆ. ಒಟ್ಟಾರೆ ಏನೇ ಮಾಡಿದ್ರು ಬೈಕ್ ಟ್ಯಾಕ್ಸಿ ಅಂತೂ ಬ್ಯಾನ್ ಆಗಲ್ಲ. ಈಗ ಈ ಸುಪ್ರೀಂ ಕೋರ್ಟ್ಗೆ ಹೋದ ತಕ್ಷಣ ಅಲ್ಲೇನು ಇಮ್ಮಿಡಿಯೇಟಾಗಿ ಕೇಸನ್ನು ತೊಗೊಂಬಿಟ್ಟು ಇಮ್ಮಿಡಿಯೇಟಾಗಿ ವಾದ ಮಾಡಿ 1 ವಾರದಲ್ಲಿ, 1 ತಿಂಗಳಲ್ಲಿ ಕ್ಲೋಸ್ ಮಾಡಲ್ಲ. ವರ್ಷಗಳೇ ಆಗ್ಬೋದು ಸುಪ್ರೀಂ ಕೋರ್ಟಲ್ಲಿ. ಯಾಕಂದ್ರೆ ಇಂಥವು 100 ಕೇಸ್ ಇರ್ತವೆ, 1000 ಕೇಸ್ ಇರ್ತಾವಲ್ಲಿ, ಎಲ್ಲವನ್ನೂ ಹ್ಯಾಂಡಲ್ ಮಾಡಬೇಕು. ಹಂಗಾಗಿ ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಬರೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಓಡಿಸ್ತಾ ಇದ್ದಾರೆ, ಎಲ್ಲ ಕಡೆ ಕೇಸ್ ನಡೀತಾ ಇದೆ ಪ್ರತಿನಿತ್ಯ. ಇನ್ನೂ ಅಲ್ಲಲ್ಲಿ ಆ ಸ್ಟೇಟಲ್ಲೇನು ಕೇಸ್ ಕ್ಲಿಯರ್ ಆಗಿಲ್ಲ. ಎಷ್ಟೋ ಸ್ಟೇಟಲ್ಲಿ ಹೈಕೋರ್ಟೇನೆ ಇನ್ನು ಅಲ್ಲೇ ಕ್ಲಿಯರ್ ಮಾಡಿಲ್ಲ, ಅವು ಕೆಲವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾವೆ. ಇವೆಲ್ಲ ಘಟನೆಗಳನ್ನೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡುತ್ತೆ. ಕೆಲವೊಂದು ಸ್ಟೇಟಲ್ಲಿ ಪರ್ಮಿಷನ್ ಕೂಡ ಕೊಟ್ಬಿಟ್ಟಿದ್ದಾರೆ, ಲೀಗಲ್ ಅಂತ ಬಂದ್ಬಿಟ್ಟಿದೆ, ಬೈಕ್ ಟ್ಯಾಕ್ಸಿ ಆರಾಮಾಗಿ ಓಡಿಸ್ತಾ ಇದ್ದಾರೆ. ಇವೆಲ್ಲವೂ ಸುಪ್ರೀಂ ಕೋರ್ಟು ಕ್ಯಾಲ್ಕುಲೇಟ್ ಮಾಡುತ್ತೆ. ಇಲ್ಲೆಲ್ಲ ಓಡಿಸ್ತಾ ಇದ್ದಾರೆ, ಇಲ್ಲಿ ಯಾಕೆ ಹೋಗ್ತಾ ಇಲ್ಲ, ಇಲ್ಲೇನು ಕಿರಿಕ್ ಮಾಡ್ತಾಯಿದ್ದಾರೆ ಈ ಸ್ಟೇಟಲ್ಲಿ, ಇವ್ರಿಗೆ ಬೈಕ್ ಟ್ಯಾಕ್ಸಿ ಬಂದರೆ ಇವ್ರಿಗೆ ಏನು ಪ್ರಾಬ್ಲಮ್ಮು? ಇದರಿಂದ ಎಷ್ಟು ಜನ ಕೆಲಸ ಮಾಡ್ತಾ ಇರಲ್ವಾ? ಇನ್ ಕೇಸ್ ಏನಾದ್ರು ಈ ಸಡನ್ ಅಂತ ಬೈಕ್ ಟ್ಯಾಕ್ಸಿ ಈ ಕಂಪ್ನಿನ ಕ್ಲೋಸ್ ಮಾಡಿದರೆ ಇಷ್ಟು ಲಕ್ಷಾಂತರ ಜನ ಇದ್ದಾರೆ. ಮೊದಲೇ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದವ ಇವತ್ತೊಂದು ಎಜುಕೇಟೆಡ್ ಹೈಯರ್ ಎಜುಕೇಷನ್ ಮಾಡಿರೋರಿಗೆ ಕೆಲಸ ಕೊಡೋಕ್ಕಾಗ್ತಿಲ್ಲ ಗೌರ್ಮೆಂಟು, ಅಷ್ಟು ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಅನ್ಎಜುಕೇಟೆಡು, ಏಜ್ ಆಗಿರೋರು ಎಷ್ಟೋ ಜನ, ಲಕ್ಷಾಂತರ ಜನ ಇಂಥ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಒಂದು ಕಂಪ್ನಿ ಕೆಲಸ ಕೊಟ್ಟಿದೆ, ಈ ಕಂಪ್ನಿ ಬ್ಯಾನ್ ಮಾಡಿದ್ರೆ ಎಷ್ಟು ಜನಕ್ಕೂ ಕೆಲಸ ಹೋಗುತ್ತಲ್ವ? ಅದನ್ನು ಥಿಂಕ್ ಮಾಡುತ್ತೆ ಸುಪ್ರೀಂ ಕೋರ್ಟು. ಸುಮ್ಮನೆ ಅಲ್ಲ, ಬರೀ ಆಟೋ ಒಂದನ್ನೇ ನಾವು ಲೈನಲ್ಲಿ ಇಟ್ಕೊಂಡು ನೋಡೋಕ್ಕಾಗಲ್ಲ. ಏಕೆಂದರೆ ಎಲ್ಲರೂ ನೋಡಬೇಕು. ಇವರು ನ್ಯಾಯವಾಗಿ ದುಡಿತಾ ಇದ್ದಾರೆ, ಇದರಲ್ಲಿ ಇಷ್ಟು ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ. ಈ ಕಂಪ್ನಿ ಕ್ಲೋಸ್ ನಾಳೆ ದಿನ ಇಷ್ಟು ಲಕ್ಷ ಫ್ಯಾಮಿಲಿ ಬೀದಿಗೆ ಬೀಳುತ್ತೆ. ಅವರಿಗೆಲ್ಲ ಯಾರು ಜವಾಬ್ದಾರಿ? ಅವರಿಗೆಲ್ಲ ಜೀವನಾಂಶ ಯಾರು ಕೊಡ್ತಾರೆ? ಎಲ್ಲ ನೋಡಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಬ್ಯಾನ್ ಮಾಡೋ ಪರಿಸ್ಥಿತಿನೇ ಇಲ್ಲ. ಹಂಗೆ ಮಾಡೋದಿದ್ರೆ 10 ವರ್ಷ ಮುಂಚೆ ಬಂತಲ್ಲ, ಅವತ್ತೇ ಕ್ಲೋಸ್ ಮಾಡಬೇಕಾಯ್ತು. ನಮಗೆ ಬೇಡಪ್ಪ ಈ ಬೈಕ್ ಟ್ಯಾಕ್ಸಿ. ನಮ್ಮ ಕರ್ನಾಟಕದಲ್ಲಿ ಆಟೋಗಳು, ಕ್ಯಾಬ್ಗಳು ಬೇಜಾನಿದ್ದಾವೆ, ಸ್ವಂತ ವೆಹಿಕಲ್ ಸಾವಿರಾರು ಇದ್ದಾವೆ. ಇದರಿಂದ ನಮಗೆ ಬಂದು ಏನು ನೆಸೆಸಿಟಿ ಇಲ್ಲ, ಇದು ಬೇಕಾಗಿಲ್ಲ ಅಂತ ಅವತ್ತೇ ಬ್ಯಾನ್ ಮಾಡಬೇಕಾಗಿತ್ತು.
ಏನಕ್ಕೆ ಕರೆಸ್ಕೊಂಡ್ರು, ಏನಕ್ಕೆ ಬೀಳ್ಕೊಡುಗೆ ಕೊಟ್ಟರು ಬೆಂಗಳೂರಿಗೆ, ಹಂಗಾರೆ ಇಷ್ಟು ಎತ್ತರಕ್ಕೆ ಬೆಳೆಯೋವರೆಗೂ ಯಾಕೆ ಬಿಟ್ಟರು? ಅದರಿಂದ ಕಂಪ್ನಿಗೆ ಜನಗಳಿಗೂ ಒಳ್ಳೇದಾಗ್ತಾ ಇದೆ, ಗೌರ್ಮೆಂಟ್ಗೂ ಟ್ಯಾಕ್ಸ್ ಹೋಗ್ತಾ ಇದೆ, ಎಷ್ಟೊಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಿದೆ. ಅದಕ್ಕೋಸ್ಕರನೇ ಇವರು ಫ್ರೀಯಾಗಿದ್ರು, ಇಷ್ಟು ದಿವಸ ಬಿಟ್ಟಿದ್ರು. ಈಗ ಯಾರ್ದು ಒತ್ತಡದ ಮೇರೆಗೆ ಅಷ್ಟೇ ಮಾಡಿರೋದು ಬಿಟ್ಟು ರಾಜ್ಯ ಸರ್ಕಾರ ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಬೇಡ ಅಂತ ಇವತ್ತಿನವರೆಗೂ ಅವ್ರು ಹೇಳೋಕ್ಕೂ ಆಗಲ್ಲ, ಇದನ್ನು ತೀರ್ಮಾನ ಮಾಡೋಕ್ಕೂ ಆಗಲ್ಲ. ಅದೇನೇ ತೀರ್ಮಾನ ಮಾಡಬೇಕು ಅಂದ್ರೆ ಒಂದು ಹೈಕೋರ್ಟ್ ಮಾಡಬೇಕಿಲ್ಲ, ಸುಪ್ರೀಂ ಕೋರ್ಟ್ ಮಾಡಬೇಕು. ಹೈಕೋರ್ಟಲ್ಲಿ ಪರ್ಮಿಷನ್ ಬಂದಾಯಿತು, ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸರಿ. ಫಸ್ಟೇ ಸುಪ್ರೀಂ ಕೋರ್ಟಲ್ಲಿ ಬಂದಿದೆ, ಬಟ್ ಆದ್ರೂ ಇವರು ಮೇಲ್ಮನವಿಗೆ ಹೋಗ್ಬೋದಾಯಿತು, ಆಪ್ಷನ್ ಇತ್ತು ರಾಜ್ಯ ಸರ್ಕಾರಕ್ಕೆ. ಅದಕ್ಕೋಸ್ಕರ ಹೋಗಿರೋದು ಅಷ್ಟು ಬಿಟ್ಟರೆ ನಾವು ಬೈಕ್ ಟ್ಯಾಕ್ಸಿ ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಬೇಡ ಅಂತಂತೂ ಯಾವುದೇ ಕಾರಣಕ್ಕೂ ಹೋಗಿಲ್ಲ ಇವರು. ಈ ಬೈಕ್ ಟ್ಯಾಕ್ಸಿ ಅಂತ ಬ್ಯಾನ್ ಆಗೋದು ಮಾತೇ ಇಲ್ಲ ಕರ್ನಾಟಕದಲ್ಲಿ. ಯಾವತ್ತಿದ್ರೂ ಬಂದೇ ಬರುತ್ತೆ ಲೀಗಲ್ ಆಗಿ ಅಂತ. ಇನ್ನು ಸುಪ್ರೀಂ ಕೋರ್ಟಿಂದ ಲೀಗಲ್ ಅಂತ ಬಂದರೆ ಇನ್ನು ಯಾವ ರಾಜ್ಯ ಸರ್ಕಾರ ಆಗಲಿ, ಯಾರು ಕೂಡ ಆಟೋ ಸಂಘಟನೆಗಳಲ್ಲಿ ಯಾರು ಏನು ಮಾತಾಡೋಂಗಿಲ್ಲ, ಒಪ್ಕೊಳ್ಳೇಬೇಕಾಗತ್ತೆ, ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಸುಪ್ರೀಂ ಕೋರ್ಟು ದೊಡ್ಡಣ್ಣ, ಹೈಕೋರ್ಟು ಚಿಕ್ಕಣ್ಣ ಇವರೇ ಪರ್ಮಿಷನ್ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಏನು ಮಾತಾಡೋಕ್ಕಾಗಲ್ಲ. ಅದಕ್ಕೇನಿದೆ ಪಾಲಿಸಿನ ತರಲೇಬೇಕು, ಬೈಕ್ ಟ್ಯಾಕ್ಸಿ ಲೀಗಲ್ ಅಂತ ಅಪ್ರೂವಲ್ ಕೊಡಲೇಬೇಕು. ಆನಂತರ ಎಲ್ಲ ಧೈರ್ಯ ಡ್ಯೂಟಿ ಮಾಡ್ಬೋದು. ಬಟ್ ಪ್ರೆಸೆಂಟ್ ಸಣ್ಣ ಪುಟ್ಟ ಕಿರಿಕುಗಳು ಆಗ್ತಾ ಇರ್ತವೆ, ಏನೂ ಮಾಡೋಕ್ಕಾಗಲ್ಲ, ಅವೆಲ್ಲ ಇದ್ದಿದ್ದೇನೆ. ಬಟ್ ಯಾವತ್ತಿದ್ರೂ ಬೈಕ್ ಟ್ಯಾಕ್ಸಿಗೆ ಲೀಗಲ್ ಅಂತ ಇವತ್ತದ ನಾಳೆ ಬಂದೇ ಬರುತ್ತೆ, ಕಾಯ್ಬೇಕು ಅಷ್ಟೇ. ಒಟ್ಟಿನಲ್ಲಿ ಸಮಾಧಾನವಾಗಿ ಏನೇ ಕಿರಿಕ್ ಮಾಡ್ಬೋದು, ಏನೇ ಜಗಳ ಮಾಡ್ಬೋದು, ಎಷ್ಟೇ ಹೋರಾಡ್ಬೋದು, ಅವರು ಬೈಕ್ ಟ್ಯಾಕ್ಸಿನ ಸಂಪೂರ್ಣವಾಗಿ ಕರ್ನಾಟಕದಿಂದ ತೊಲಗಿಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ. ಈ ವಿಡಿಯೋ ನೋಡಿ ಸುಮಾರು ಜನ ಅಂದ್ಕೋಬೋದು, ಇವನು ಬೈಕ್ ಟ್ಯಾಕ್ಸಿಗೆ ಬಕೀಟ್ ಹಿಡಿತಾನೆ, ಎಷ್ಟು ಸೂಟ್ ಕೇಸ್ ತಗೊಂಡಾನೆ, ಎಷ್ಟು ದುಡ್ಡು ತಗೊಂಡಾನೆ, ಸಪೋರ್ಟ್ ಮಾಡ್ತಾನೆ ಅಂತವ. ನಾವು ಯಾವುದೂ ಏನೂ ತೊಗೊಂಡಿಲ್ಲ. ನಮಗೆ ಕೆಲಸ ಕೊಟ್ಟಿರೋದು ಇದೇ ಒಂದು ಬೈಕ್ ಟ್ಯಾಕ್ಸಿ ಕಂಪ್ನಿ. ಈ ಕಂಪ್ನಿಲಿ ಅನ್ನ ತಿಂದಿದ್ದೀವಿ, ಕಷ್ಟ ಕಾಲದಲ್ಲಿ ಕೈ ಹಿಡಿದು ಮೇಲೆ ಎತ್ತಿರೋದು ಈ ಒಂದು ಕಂಪ್ನಿ. ಈ ಒಂದು ಕಂಪ್ನಿಯಿಂದ ಇವತ್ತು ಸುಮಾರು ಲಕ್ಷಾಂತರ ಜನ ಫ್ಯಾಮಿಲಿ ಲೈಫ್ ಸೆಟಲ್ ಮಾಡ್ಕೊಂಡಿದ್ದಾರೆ, ಸುಮಾರು ಜನ ಜೀವನ ಕಟ್ಕೊಂಡಿದ್ದಾರೆ. ಆದರೆ ಇವತ್ತು ಈ ಕಂಪ್ನಿ ಇರೋದು ಸುಮಾರು ಜನ ತಿರುಗಿ ಬಿದ್ದರು. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು ಎಷ್ಟು 50,000 1 ಲಕ್ಷ ಆಟೋ ಇದ್ದು ಎಲ್ಲ ಕೈ ಬಾಡಿಗೆ ಹೊಡಿತಾ ಇದ್ರು. ಈ ಅಗ್ರಿಕೇಟ್ಗಳು ಕಂಪ್ನಿ ಯಾವಾಗ ಬಂದು ಬೆಂಗಳೂರಿಗೆ, ಆ ನಂತರನೇ 5 ರಿಂದ 6 ಲಕ್ಷ ಆಟೋ ಜಾಸ್ತಿ ಆಗಿದ್ದು. ಏನಕ್ಕೆ ಜಾಸ್ತಿ ಅದು? ಅಗ್ರಿಕೇಟ್ ಕಂಪ್ನಿಗಳು ಬಂದು ಆನ್ಲೈನಲ್ಲಿ ಆರ್ಡ್ರ್ ಬರ್ತವೆ, ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ತಾನು ಇವರು ಬಂದಿದ್ದು. ಕೈ ಬಾಡಿಗೆ ನಂಬ್ಕೊಂಡಿರೋರು ಆಟೋ ಇವತ್ತು 5 ಲಕ್ಷ ಜನ ತಗೊಂಡ್ರ? ಇಲ್ಲ, ಯಾರೋ 1 ಲಕ್ಷ ಜನ ಕೈ ಬಾಡಿಗೆ ಮಾಡ್ಬೋದು ಇವತ್ತಿರೋ 6 ಲಕ್ಷ ಆಟೋದಲ್ಲಿ. ಇನ್ನು ಮಿಕ್ಕಿದ್ರೆ 5 ಲಕ್ಷ ಆನ್ಲೈನಲ್ಲೇ ಮಾಡೋದು. ಆನ್ಲೈನ್ ನಂಬ್ಕೊಂಡೆ ಎಲ್ಲರೂ ಜೀವನ ಮಾಡ್ತಿರೋದು. ಸ್ಟಾರ್ಟಿಂಗ್ ಬಂದಾಗ ಆನ್ಲೈನ್ ಓಲಾ ಊಬರ್ ರಾಪಿಡೋ ಈ ಲಕ್ಷ ದುಡ್ಡು ಮಾಡ್ಕೊಂಡ್ರು, ಲೈಫೇ ಸೆಟ್ಲ್ ಮಾಡ್ಕೊಂಡ್ರು ಎಷ್ಟೋ ಜನ ಈ ಒಂದು ಕಂಪ್ನಿಗಳಿಂದವ. ಇವಾಗ ಬಂದಿರೋರಿಗೆ ಆಗ್ತಾಯಿಲ್ಲ ವರ್ಕೌಟ್ ಹೋಗಕ್ಕೆ ಒಪ್ಕೊಳ್ಳೋಣ. ಬಟ್ ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಎಷ್ಟು ಲಕ್ಷ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋದ್ರು. ಅವರೆಲ್ಲ ಅಲ್ಲೋದ್ರು, ಯಾರು ಮಾತಾಡ್ತಾ ಇಲ್ಲ. ಇವಾಗೆಲ್ಲ ಇದರಿಂದ ನಮಗೆ ತುಂಬ ಮೋಸ ಮಾಡ್ತಾಯಿದ್ದಾರೆ, ನಮ್ಮದು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಈ ಕಂಪ್ನಿಯವರು ಅಂತ ಇವಾಗ ಮಾತ್ರ ಎಲ್ಲ ಧ್ವನಿ ಎತ್ತಿ ಮಾತಾಡ್ತಾರೆ. ಕಷ್ಟ ಬಂದಾಗ ಎಲ್ಲರೂ ಹೇಳ್ತಾ ಸುಖವಾಗಿದ್ದಾಗ ಯಾರೂ ಮಾತಾಡಲ್ಲ. ಇದರಿಂದ ನಾವು ಇಷ್ಟು ಲಾಭ ಬಂತು, ಇಷ್ಟು ಸಂಪಾದನೆ ಮಾಡೋದು, ಈ ಥರ ಜೀವನ ಕಟ್ಕೊಂಡು ಸೈಟ್ ತಗೊಂಡು ಮನೆ ಕಟ್ಕೊಂಡು ಈ ಕಂಪ್ನಿಯಿಂದ ದುಡ್ದು ಅಂತ ಯಾರು ಒಬ್ಬರಾರು ಹೇಳ್ತಾರೆ? ಯಾರು ಹೇಳಲ್ಲ. ಅದೇ ಬಾಡಿಗೆ ಬರ್ತಾ ಇಲ್ಲ ಅಂದರೆ ಎಲ್ಲರೂ ಹೇಳೋರೇನೆ, ಈ ಕಂಪ್ನಿಗಳಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ನಮ್ಮ ಅನ್ನ ಕಿತ್ಕೊಂಡು ತಿಂತಿದ್ದಾರೆ ಅಂತ ಎಲ್ಲರೂ ಹೇಳೋರೆ. ಇವಾಗ ಯಾವಾಗಲೂ ಒಂದೇ ಸಮವಾಗಿರಬೇಕು, ಬಾಡಿಗೆ ಬರಲಿ ಬಾಡಿಗೆ ಇರಲಿ, ನಮಗೆ ಮೋಸ ಆಗಲಿ ಚೆನ್ನಾಗಿರಲಿ, ಚೆನ್ನಾಗಿ ದುಡ್ಕೋಬೇಕಾರೆ ಎಲ್ಲ ಚೆನ್ನಾಗಿ ದುಡ್ಕೊಂಡ್ರು. ಇವಾಗೆಲ್ಲ ಸಂಪಾದನೆ ಕಮ್ಮಿ ಆದಮೇಲೆ ಈ ಥರ ತಿರುಗಿ ಬಿದ್ದಾರೆ. ಅದಕ್ಕೆ ಅವರವರಾಗಿ ಮಾಡ್ಕೊಂಡಿರ್ತಕ್ಕಂಥ ಪ್ರಾಬ್ಲಮ್ಮು. ಆ ಆಟೋಗಳ ಸಂಖ್ಯೆ ಅತಿಯಾಗೋಯ್ತು. ಬೆಂಗಳೂರಲ್ಲಿ ಪರ್ಮಿಷನ್ ಕೊಟ್ಟಿದ್ದು 3 ಲಕ್ಷಕ್ಕೆ, ಇವ್ರು ಒಟ್ಟು ಡಬಲ್ ಆಟೋಗಳಾದರೆ ಬಾಡಿಗೆ ಎಲ್ಲಿಂದ ಬರುತ್ತೆ? ಎಲ್ಲರೂ ಬರೋರೆ, ಎಲ್ಲರೂ ಆಟೋ ತಗೊಂಡವ್ರೆ, ಎಲ್ಲರೂ ಕ್ಯಾಬ್ ತಗೊಂಡವ್ರೆ, ಎಲ್ಲ ಎಲೆಕ್ಟ್ರಿಕಲ್ ಆಟೋಗಳು ಬಂದವೆ. ಎಷ್ಟು ಅಂತ ಬಾಡಿಗೆ ಕೊಡ್ತಾರೆ? ಎಲ್ಲಿಂದ ಜನ ಓಡಾಡೋಕ್ಕಾಗತ್ತೆ? ಎಷ್ಟು ಓಡಾಡೋಕ್ಕಾಗತ್ತೆ ಹೇಳಿ? ಒಂದು ಆಫೀಸ್ ಟೈಮ್ ಬಂದಾಗ ಹೋಗ್ತಾರೆ ಬರ್ತಾರೆ, 24 ಅವರ್ ಬರೀ ಆನ್ಲೈನ್ ಕ್ಯಾಬು ಆಟೋಗಳು ಬುಕ್ ಮಾಡ್ಕೊಂಡೆ ಓಡಾಡ್ತಾರೆ ಜನ. ಇಲ್ಲ ತಾನೆ, ಎಲ್ಲದೂ ಒಂದು ಲಿಮಿಟ್ ಅಂತ ಇದೆ. ಆ ಲಿಮಿಟ್ ಕ್ರಾಸ್ ಆದರೆ ಯಾವುದು ಅಷ್ಟೇ, ಅತಿ ಆದರೆ ಅಮೃತನೂ ವಿಷ ಅನ್ನಲ್ವ, ಹಂಗೆ ಎಲ್ಲದಕ್ಕೂ ಒಂದು ಲಿಮಿಟ್ಟು. ಆ ಲಿಮಿಟ್ ಕ್ರಾಸ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕಾಗತ್ತೆ. ಪಾಲಿಗೆ ಬಂದಿದ್ದು ಪಂಚಾಮೃತ. ಅವ್ರವ್ರು ಮಾಡ್ಕೊಂಡಿರೋದು ಅವ್ರವರೇ ತಪ್ಪದು. ನಾವೇನಾದ್ರು ಹೇಳಿದ್ವಾ ಈ ಥರ ಮಾಡ್ಕೊಳ್ಳಿ ಅಂತ? ಇಲ್ಲ ತಾನೆ. ಸುಮ್ಮನೆ ಇವಾಗ ಬೈಕ್ ಟ್ಯಾಕ್ಸಿ ಮೇಲೆ ಎಲ್ಲ ಗೂಬೆ ಕೂರಿಸ್ತಾರೆ. ಬೈಕ್ ಟ್ಯಾಕ್ಸಿಗಳಿಂದ ನಮ್ಮ ಜೀವನ ಹಾಳಾಗೋಯ್ತು, ಆರ್ಡರ್ ಬರ್ತಾ ಇಲ್ಲ ಅಂತ. ಬೈಕ್ ಟ್ಯಾಕ್ಸಿ ಇವತ್ತೆಲ್ಲ ಸಮಯ 10 ವರ್ಷದಿಂದನೂ ಓಡ್ತಾ ಇದೆ. 10 ವರ್ಷದಲ್ಲೆಲ್ಲ ಅವಾಗೆಲ್ಲ ಎಷ್ಟು ಬಾಡಿಗೆ ಬರ್ತಾಯಿತ್ತು, ಎಷ್ಟು ಸಂಪಾದನೆ ಮಾಡ್ತಾಯಿದ್ರು ಆಟೋದವರು? ಅವತ್ತೆಲ್ಲ ಯಾರೂ ಕೇಳ್ತಿರ್ಲಿಲ್ಲ, ಯಾವ ಸಂಘಟನೆಯೂ ಸ್ಟ್ರೈಕ್ ಮಾಡಲಿಲ್ಲ. ಆ ಬೈಕ್ ಟ್ಯಾಕ್ಸಿ ಬಂದಾಗ ಒಳ್ಳೆ ಸಂಪಾದನೆ ಇತ್ತು ಅವ್ರಿಗೂ. ಆವಾಗ ತಿಂಗಳಿಗೆ ಲಕ್ಷಗಟ್ಟಲೆ ದುಡ್ಕೊಂತ ಇದ್ರು. ಯಾರು ಧ್ವನಿ ಎತ್ತಿ ಮಾತಾಡಲಿಲ್ಲ. ಈ ಕಂಪ್ನಿಗಳಿಂದ ಬಿಡಪ್ಪ ಒಳ್ಳೆ ಸಂಪಾದನೆ ಆಗ್ತೈತೆ, ಮಾಡ್ಕೊಂಡು ಹೋಗೋರು ಮಾಡ್ಕೊಂಡಲ್ಲಿ ಬಿಡಿ, ನಮಗೇನು ನಾವು ಚೆನ್ನಾಗಿ ದುಡಿತಿದ್ದೀವಲ್ಲ ಅಂತ ಇದ್ರು ಅವತ್ತು. ಇವಾಗ ಏನಾಯಿತು, ಬಾಡಿಗೆ ಕಮ್ಮಿ ಆಯಿತು, ಆರ್ಡ್ರ್ ಬರ್ತಾ ಇಲ್ಲ, ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಇಂಥ ಟೈಮಲ್ಲಿ ಧ್ವನಿ ಎತ್ತಿ ಮಾತಾಡ್ತಾರೆ. ಇವಾಗ ಈ ಕಂಪ್ನಿಗಳು ಬೇಡ ಅಂತವ ಈಗ ಮಾತಾಡಿದ್ರೆ ಆಗುತ್ತಾ? ಇವಾಗ ದೈತ್ಯಾಕಾರವಾಗಿ ಬೆಳೆದು ನಿಂತುಬಿಟ್ಟಿದ್ದಾವೆ ಅಗ್ರಿಕೇಟ್ ಕಂಪ್ನಿಗಳು. ಇವಾಗ ಮುಚ್ಚೋಕ್ಕಾಗತ್ತಾ?
ಆಗಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅಂತ ಒಂದು ಗಾದೆ ಹೇಳಲ್ಲ ದೊಡ್ಡವರು, ಅಷ್ಟಿಲ್ದಾನೆ ಹೇಳ್ತಾರೆ. ಏನೇ ಒಂದು ಮಾಡಬೇಕು ಅಂದ್ರೂ ಚಿಕ್ಕದ್ರಲ್ಲೇ ಅದನ್ನು ಬಗ್ಗಿಸ್ಬೇಕು, ತಗ್ಗಿಸ್ಬೇಕು. ಅದು ಬಿಟ್ಟು ದೊಡ್ಡದಾಗಿ ಎಮ್ಮರವಾಗಿ ಬೆಳೆದ ನಿಂತಮೇಲೆ ಏನೂ ಮಾಡೋಕ್ಕಾಗಲ್ಲ. ಈಗಲೂ ಅಷ್ಟೇ, ಈ ಅಗ್ರಿಕೇಟ್ ಕಂಪ್ನಿಗಳು ಎಮ್ಮರವಾಗಿ ಬೆಳೆದು ನಿಂತವೆ. ಅವು ಮುಚ್ಚೋಕ್ಕೂ ಆಗಲ್ಲ, ಲಾಕೌಟ್ ಮಾಡ್ಸೋಕ್ಕೂ ಆಗಲ್ಲ, ಇಲ್ಲಿ ನಮ್ಮ ಕರ್ನಾಟಕದಿಂದ ತೊಲಗಿಸೋಕ್ಕೂ ಆಗಲ್ಲ. ಈ ಕಂಪ್ನಿಲಿ ಹೆಂಗಿದಾವೆ ಹಂಗೆ ಅನುಭವಿಸ್ಲೇಬೇಕು. ಡ್ಯೂಟಿ ಆದರೆ ಮಾಡಬೇಕು, ಕಷ್ಟ ಆದರೆ ಬಿಡಬೇಕು, ಅಷ್ಟೇ ಹೊರತು ಬೇರೆ ಏನೂ ಆಪ್ಷನ್ ಇಲ್ಲ. ಅದು ನಮಗಾಗ್ಬೋದು, ಆಟೋದವ್ರಿಗಾಗ್ಬೋದು, ಬೈಕ್ ಟ್ಯಾಕ್ಸಿ ಆಗ್ಬೋದು, ಎಲ್ಲರೂ ಅಷ್ಟೇ. ಬಂದಿದ್ದೆ ಅನುಭವಿಸ್ಲೇಬೇಕು ಅಷ್ಟೇ. ಯಾಕೆ ನಾವೇ ಮಾಡ್ಕೊಂಡಿರ್ತಕ್ಕಂಥ ಪ್ರಾಬ್ಲಮ್ ಇದು, ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರಾಬ್ಲಮ್ಮು. ಈಗ ಬೇಡ ಅಂದರೆ ಆಗುತ್ತಾ? ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಒಟ್ಟಾರೆ ಏನೇ ಹೇಳಲಿ, ಬೈಕ್ ಟ್ಯಾಕ್ಸಿ ಅಂತೂ ಕಂಪಲ್ಸರಿ ರನ್ ಆಗೇ ಆಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಅದು ನ್ಯಾಯ ಬೈಕ್ ಟ್ಯಾಕ್ಸಿ ಪರವಾಗೇ ಬರುತ್ತೆ. ಪಾಲಿಸಿ ಅಂತ ಬಂದೇ ಬರುತ್ತೆ. ಅದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ರಾಜ್ಯ ಸರ್ಕಾರಕ್ಕೆ ಪಾಲಿಸಿ ಕೊಡ್ತಾರೆ. ಪಾಲಿಸಿಯನ್ನು ರಚಿಸಿ ನೀವು ಬೈಕ್ ಟ್ಯಾಕ್ಸಿಗೆ ಅಂತ. ಆವಾಗ ರಾಜ್ಯ ಸರ್ಕಾರ ರಚಿಸಲೇಬೇಕಾಗತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಯಾಕೆಂದರೆ ಇವಾಗ ಏನು 3 ತಿಂಗಳು ಟೈಮ್ ತಗೊಂತು ಏನೋ ಒಂದು ತಪ್ಪಿಸ್ಕೊಂಬಿಟ್ರು. ನೆಕ್ಸ್ಟ್ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಮೇಲೆ ಬೈಕ್ ಟ್ಯಾಕ್ಸಿಗೆ ಪಾಲಿಸಿ ರಚಿಸಲೇಬೇಕು. ಬೈಕ್ ಟ್ಯಾಕ್ಸಿ ಲೀಗಲ್ ಅಂತ ಅಪ್ರೂವಲ್ ಕೊಡಲೇಬೇಕು ಅಷ್ಟೇ. ಯಾವತ್ತಿದ್ರೂ ಬೈಕ್ ಟ್ಯಾಕ್ಸಿ ಪರವಾಗಿ ನ್ಯಾಯ ಬರೋದಂತೂ ಗ್ಯಾರಂಟಿ, ಅದೆಲ್ಲೇ ಹೋದರೂ ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಅನಿಸಿಕೆನ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.